ಪವಿ ಮಾಡಿರೋ ಗಣಂದಾರಿ ಕೆಲ್ಸಕ್ಕೆ ಇನ್ಮೇಲೆ ನಾನು ಜೂಡಿಯೋ ಕಡೆ ತಲೆ ಹಾಕು ಮಲ್ಗಲ್ಲ. ಏನಾಯ್ತಪ್ಪ ಅಂದ್ರೆ ಪವಿ ಮತ್ತೆ ನಾನು ಆಚೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸ್ಟಾಪ್ ಜೂಡಿಯೋಗೆ ಹಾಕ್ಸಿದ್ಲು. ಆಯ್ತು ಅಂತ ಫೋನ್ ಎತ್ತಿದ್ರೆ ಸಾಕು, ಪ್ರತಿ ಸರಿ ಅವಳು ಹೇಳೋದೊಂದೇ. ಜೂಡಿಯೋದಲ್ಲಿ ಎಲ್ಲರೂ ಶಾಪಿಂಗ್ ಮಾಡಕ್ ಹೋದ್ರೆ ನನ್ ತಂಗಿ ಮಾತ್ರ ಬಿಟ್ಟಿ ಮೇಕಪ್ ಮಾಡ್ಕೊಳಕ್ ಹೋಗ್ತಾಳೆ. ಅಲ್ಲಿರೋರು ಏನಾದ್ರು ಅನ್ಕೊಂತಾರೆ ಅನ್ನೋ ಮುಜುಗರ ಏನೂ ಇಲ್ಲ. ಲಿಪ್ಸ್ಟಿಕ್ ಹಾಕೊಂಡ್ ಪೋಸ್ ಕೊಡ್ತಾ ಇದ್ಲು. ಅಲ್ಲಿರೋರು ನಮ್ಮನ್ನ ಒದ್ದು ಆಚೆ ಹಾಕೋ ಮೊದ್ಲು ನಾವೇ ಹೋಗ್ಬಿಡೋಣ ಅಂತ ಹೇಳ್ಕೊಂಡು ಆಚೆ ಬಂದ್ಬಿಟ್ಟೆ. ಅದಕ್ಕೆ ಮೂತಿನ ಅಂತ ಮಾಡ್ಕೊಂಡ್ ಕೂತಿದ್ಲು. ಅದಕ್ಕೆ ಒಂಚೂರು ಖುಷಿ ಪಡ್ಸೋಣ ಅಂತ ಹೋಟ್ಲಕ್ ಕರ್ಕೊಂಡ್ ಬಂದೆ. ಬಾರೆ ಪಕ್ಕದಲ್ಲಿ ಕುತ್ಕೋ ಅಂದ್ರೆ ನಾಗವಳ್ಳಿ ಲುಕ್ ಕೊಡ್ತಾಳೆ. ಹೆಂಗೋ ಬಂದು ಪಕ್ಕದಲ್ಲಿ ಕುತ್ಕೊಂಡ್ಲು. ಏನಕ್ಕೆ ಬಂದು ಕೂತಿದ್ಯಾ ಇವಾಗ? ಚೇರ್ ಕಾಲಿದ್ದು ಬಂದು ಕುತ್ಕೊಂಡೆ. 2 ವರ್ಷದಿಂದ ಬಂತು ಖಾಲಿ ಇದೆ. ಏನ್ ಮಾಡೋದು, ಅದು ಬಿಕಾರಿ Emotional damage. ಫೀಲ್ ಆಗ್ಬೇಡ. ಆಮೇಲೇನೋ ಮನೆಗೆ ಹೊಲ್ಟ್ವಿ. ಗೈಸ್, ನೀವೇನಾದ್ರೂ ನಕ್ಕಿದ್ರೆ ಮಾತ್ರ ನನ್ನ ಫಾಲೋ ಮಾಡೋದನ್ನ ಮರೆಯಕ್ ಹೋಗ್ಬಿಡಿ ಗೈಸ್. ನಿಮ್ ಒಂದ್ ಫಾಲೋ ನನ್ಗೆ ಸಿಕ್ಕಾಪಟ್ಟೆ ಮೋಟಿವೇಶನ್ ಕೊಡುತ್ತಂದ್ರೆ ನೀವ್ ಮಾಡಲ್ವಾ? ಮಾಡ್ತೀರಾ ನನಗೆ ಗೊತ್ತು. ಆಯ್ತು, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂಡ್ ಮತ್ತೆ ಸಿಗುವ.